ಯೇಸು ಕ್ರಿಸ್ತನ ನಾಮದಲ್ಲಿ ಸೇರಿ ಬಂದಿರುವಂಥ ಎಲ್ಲ ಆತ್ಮೀಯ ಕ್ರೈಸ್ತ ಸಹೋದರ ಸಹೋದರರಿಗೆ ಹೃದಯಪೂರ್ವಕ ವಂದನೆಗಳು. ಬಹಳ ಸಂತೋಷಕರವಾದಂಥ ವಿಷಯ. ಬಹಳ ದಿನಗಳಿಂದ, ಸುಮಾರು ದಿನಗಳಿಂದ ಒಂದು ಯವನಸ್ಥರ ಕೂಟ ಮಾಡಲಿಕ್ಕಾಗಲಾರ್ದಂಥ ಕೆಲವು ಕಾರಣಗಳಿದ್ದವು. ಸೋದರು ಭಾಸ್ಕರನವರು ಭಾಳ ದಿನಗಳಿಂದ ಒಳ್ಳೆಯ ಆಲೋಚನೆ ಮಾಡಿ ಯವನಸ್ಥರ ಒಂದು ಕೂಟವನ್ನು ಏರ್ಪಾಡು ಮಾಡಬೇಕು, ಯವನಸ್ಥರಿಗೆ ಒಂದು ವಿಶೇಷವಾದಂಥ ಒಂದು ದೇವರ ಒಂದು ಸಂದೇಶವನ್ನು ನೀಡಬೇಕೆಂಬುದಾಗಿ ಬಹಳ ದಿನಗಳಿಂದ ಅವರು ಆಲೋಚನೆ ಮಾಡಿ ದೇವರ ಒಂದು ಉದ್ದೇಶದ ಮೇರೆಗೆ ಈ ಒಂದು ಒಳ್ಳೆಯ ಕೂಟವನ್ನು ಅವರು ಏರ್ಪಾಡು ಮಾಡಿದ್ದಾರೆ. ಭಾಳ ಸಂತೋಷ. ಈ ಒಂದು ಕೂಟಕ್ಕಾಗಿ ಸೇರಿ ಬಂದಿರುವಂಥ ಯವನಸ್ಥರು, ಸ್ತ್ರೀ ಪುರುಷರು ಎಲ್ಲರೂ ಕೂಡ ಇಲ್ಲಿವರೆಗೆ ಒಳ್ಳೆಯ ವಾಕ್ಯಗಳನ್ನು ಕೇಳಿದ್ದೀರಾ. ನಾವು ಕೂಡ ಇನ್ನೂ ಇರುವಂಥ ನಮಗೆ ಕೊಟ್ಟಿರುವಂಥ ಒಂದು ಸಮಯದಲ್ಲಿ ದೇವರ ಒಂದು ಮಾತುಗಳನ್ನು ಧ್ಯಾನ ಮಾಡೋಣ ಪ್ರೇರೆ. ಸೋದರು ತಿಮೋತಿಯವರು ನಮಗೆ ಇಲ್ಲಿವರೆಗೂ ಒಳ್ಳೆಯ ಒಂದು ಉತ್ತಮವಾದಂಥ ಸಂದೇಶಗಳನ್ನು ನಮಗೆ ನೀಡಿದ್ದಾರೆ. ಭಾಳ ಸಂತೋಷ. ಈಗಿನ ಜನ್ರೇಷನ್ ಭಾಳ ಕೆಟ್ಟದಾಗಿದೆ. ಯೋಚನೆ ಮಾಡಿರಿ, ನಿಮ್ಮ ಮಕ್ಕಳನ್ನು ದೇವರ ವಾಕ್ಯದ ಕಡೆಗೆ ನಡೆಸಬೇಕು. ಅವರು ತಪ್ಪು ಮಾಡಿದಾಗ ಅವರನ್ನು ಎಚ್ಚರಿಸಬೇಕು. ಅವರು ತಪ್ಪು ಮಾಡಿದಾಗ ಹೋಗಲಿ ಬಿಡು ಅಂತ ನೀವೇನಾದರೂ ತಾತ್ಸಾರ ಮಾಡುವುದಾದರೆ ಅವರ ತಪ್ಪಾದ ಮಾರ್ಗಕ್ಕೆ ನೀವೇನು ಮಾಡ್ದಂಗೆ ಸಹಕಾರ ಕೊಟ್ಟಂಗೆ. ಆ ರೀತಿ ಯೋಚನೆ ಮಾಡಬೇಕು. ಬಹಳ ಒಳ್ಳೆಯ ವಿಷಯಗಳಿವು. ಯಾಕೆಂದರೆ ಪೌಲನ ತಿಮೋತಿಗೆ ಅದನ್ನೇ ಹೇಳ್ದ, ನೀನು ಯೌವನ ಕಾಲದಲ್ಲಿ ಏನಿರಬೇಕು, ನಿನ್ನಲ್ಲಿ ಒಂದು ದೇವರ ವಾಕ್ಯ ಇರಬೇಕು. ಬಹಳ ಮುಖ್ಯವಾಗಿ ನೀನು ಯಾರಿಗೂ ಧಕ್ಕೆ ಆಗಲಾರ್ದಾಗೆ, ಯಾರಿಗೂ ನಿಂದೆಯನ್ನು ಹೋರಲಾರ್ದಾಗೆ ನೀನು ಜೀವನ ಮಾಡಬೇಕೆಂಬುದಾಗಿ ಯೌವನಸ್ಥನಾಗಿರುವಂಥ ತಿಮೋತಿಗೆ ಪೌಲನು ಹೇಳಿದಂಥ ಮಾತುಗಳು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯಗಳು. ಈಗ ನಾವು ಕೆಲವು ನಿಮಿಷಗಳ ಕಾಲ ದೇವರ ಮಾತುಗಳನ್ನು ಧ್ಯಾನ ಮಾಡಿಕೋಣ. ಇಲ್ಲಿವರೆಗೆ ಹೇಳಿದಂಥ ವಾಕ್ಯಗಳು ಯಾರಿಗಾದರೂ ಬೇಜಾರಾಗೈತೆ ನಮ್ಮ? ಯಾಕೆಲ್ಲರೂ ಭಾಳ ಡಲ್ ಆಗಿದ್ದೀರಾ? ಡಲ್ ಆಗಿರ್ಬೇಡ್ರಿ ದಯವಿಟ್ಟು. ನಾವು ಕೂಡ ಭಾಳ ಹೊತ್ತು ಹೇಳಂಗಿಲ್ಲ. ಒಂದು 20 ನಿಮಿಷ ದೇವರ ವಾಕ್ಯಗಳನ್ನು ನೋಡಿಕೋಣ ಪ್ರೇರೆ. ಸೋದರ ಭಾಸ್ಕರನವ್ರು ನಮಗೆ 20 ನಿಮಿಷದಿಂದ 30 ನಿಮಿಷಗಳ ಕಾಲ ನಮಗೆ ಅವಧಿಗಳನ್ನು ನೀಡಿದರೆ ಅಷ್ಟರೊಳಗೆ ನಾವು ದೇವರ ಮಾತುಗಳನ್ನು ಧ್ಯಾನ ಮಾಡಿಕೋಣ. ಇವತ್ತು ನಾನು ಹೇಳುವಂಥ ವಿಷಯ ಏನಪ್ಪ ಅಂದರೆ, ಸತ್ಯದ ಮೂಲಕ ನಮ್ಮ ಬಾಧ್ಯತೆಗಳು. ಸತ್ಯದ ಮೂಲಕ ನಮ್ಮ ಬಾಧ್ಯತೆಗಳು. ತೆಲುಗು ನನಗೂ ಬರ್ತದೆ, ಆದರೆ ಅಲ್ಪ ಸ್ವಲ್ಪ ಬರ್ತದೆ. ಆದರೆ ನಾನು ಭಾಳ ದಿನ ಆಯಿತು ತೆಲುಗು ಮಾತಾಡ್ತಾ ಇಲ್ಲ. ತೆಲುಗಿನಲ್ಲಿ ವಾಕ್ಯ ಹೇಳೋದು ಕೂಡ ತುಂಬ ದಿನಗಳಾಯಿತು. ఆదಷ್ಟು గుంతకల్ నుంచి వచ్చినటువంటి సహోదరి సహోదరులందరూ కొంచెం తెలుగులో అర్థం చేసుకోవడానికి ట్రై చేయండి. నేను కన్నడలో మాట్లాడతాను, ఎందుకంటే చాలా రోజులైంది తెలుగులో మాట్లాడి. అందుకే ఇప్పుడు ఫస్ట్ టైం మాట్లాడుతున్నాను. చాలా ఏళ్ళ నుంచి ఇప్పుడు ಫಸ್ಟ್ ಟೈಮ್ ಮಾತಾಡ್తున్నాను. ಇವತ್ತು ನಾವು ನೋಡಿಕೊಳ್ಳುವಂಥ ವಿಷಯ ಏನಪ್ಪ ಅಂದರೆ, ಸತ್ಯದ ಮೂಲಕ ನಮ್ಮ ಬಾಧ್ಯತೆಗಳು. ಸತ್ಯ ಅನ್ನುವಂಥ ವಿಷಯಕ್ಕೆ ನಾವು ಹೋಗುವುದಾದರೆ, ದೇವರು ನಮಗೆ ಸತ್ಯವೇದದಲ್ಲಿ ಬರೆದಿರುವಂಥ ಪ್ರತಿಯೊಂದು ಮಾತುಗಳೆಲ್ಲ ಏನಾಗಿದ್ದಾವೆ? ಸತ್ಯವಾಗಿವೆ. ಅವು ಸುಳ್ಳು ಅಂತ ಪರಿಗಣಿಸಲಿಕ್ಕೆ ಯಾರ ಕೈಲಿಂದಲೂ ಸಾಧ್ಯನೇ ಇಲ್ಲ. ಹೀಗಾಗಿ ನಮ್ಮ ಕೈಲಿರುವಂಥ ಈ ಸತ್ಯವೇದದ ಪ್ರತಿಯೊಂದು ಮಾತುಗಳು ಕೂಡ ನಮಗೆ ಒಂದು ಆಜ್ಞೆಗಳಾಗಿವೆ. ಈ ಆಜ್ಞೆಗಳಾಗಿರುವಂಥ ಈ ಮಾತುಗಳನ್ನು ನಾವು ಯಾವ ರೀತಿಯಾಗಿ ಜವಾಬ್ದಾರಿಯಿಂದ ಮಾಡ್ತಾ ಇದ್ವಿ, ಯಾವ ವಿಧವಾಗಿ ನಾವು ಅದನ್ನು ರೆಸ್ಪಾನ್ಸಿಬಲ್ ಮಾಡಿಕೊಂಡು ಅದನ್ನು ಅವಲಂಬಿಸಿ ನಡೀತಾ ಇದೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಭಾಳಷ್ಟು ಬಾಧ್ಯತೆಗಳಿರ್ತವೆ ನಮಗೆ. ಏನು ಬಾಧ್ಯತೆಗಳು? ಕುಟುಂಬವನ್ನು ಪೋಷಣೆ ಮಾಡೋದು, ಕುಟುಂಬಕ್ಕಾಗಿ ದುಡಿಯೋದು, ಸ್ತ್ರೀಯರು ಕುಟುಂಬದಲ್ಲಿ ಮನೆಯಲ್ಲಿ ಅಡುಗೆ ಮಾಡೋದು, ಮಕ್ಕಳನ್ನು ನೋಡಿಕೊಳ್ಳೋದು, ಪುರುಷನು ಹೊರಗಡೆ ದುಡಿದು ಆ ಹಣವನ್ನು ತಂದು ಕುಟುಂಬವನ್ನು ಕಾಪಾಡಿಕೊಳ್ಳುವಂಥದ್ದು. ಇದು ಸಹಜವಾಗಿ ಕುಟುಂಬದಲ್ಲಿರುವಂಥ ಬಾಧ್ಯತೆಗಳು. ಆದರೆ ಸತ್ಯದ ಕಡೆಗೆ, ಸತ್ಯದ ಮೂಲಕ ಅಂದರೆ ದೇವರ ವಾಕ್ಯದ ಮೂಲಕ ನಮ್ಮ ಬಾಧ್ಯತೆಗಳೇನು? ದೇವರ ವಾಕ್ಯ ಭಾಳ ವಿಷಯಗಳನ್ನು ಬೋಧಿಸ್ತಾ ಇದೆ ನಮಗೆ. ಹೀಗಿರಬೇಕು, ಹಾಗಿರಬೇಕು, ಹಾಗಿರಬೇಕು, ಹಾಗಿರಬೇಕು ಅನ್ನುವಂಥ ವಿಷಯಗಳನ್ನು ನಮಗೆ ಬೋಧಿಸ್ತಾ ಇದೆ. ಈಗ ಅದರಲ್ಲಿ ಮುಖ್ಯವಾದಂಥ ಒಂದು ಪಾಯಿಂಟ್ ನೋಡಿಕೋಣ. ಸತ್ಯ ಎಂದರೆ ಏನು ಅನ್ನುವಂಥ ಪ್ರಶ್ನೆ ನಾವು ಮಾಡಿಕೋಣ. ಸತ್ಯ ಎಂದರೆ ಏನು? ಈಗಿನ ಒಂದು
ಸಭೆಯಲ್ಲಿ ಇರುವಂಥ ಯೌವನಸ್ಥರು ಬಹಳ ಮುಖ್ಯವಾದಂಥ ವಿಷಯಗಳನ್ನು ತಿಳ್ಕೊಳ್ಬೇಕು. ಏನು ವಿಷಯಗಳಂದರೆ, ಸತ್ಯ ಅನ್ನುವಂಥ ಈ ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಭಾಳ ಜನ ಈ ಸತ್ಯ ಅನ್ನುವಂಥ ದೇವರ ವಾಕ್ಯವನ್ನು ಬಿಟ್ಟು ಕಾಟಾಚಾರಕ್ಕಾಗಲಿ ಅಥವಾ ತಂದೆ ತಾಯಿಗಳ ಬಲವಂತಕ್ಕಾಗಲಿ ಅಥವಾ ಇನ್ಯಾರೋ ಉದ್ದೇಶಕ್ಕಾಗಿ ದೇವರ ಒಂದು ಸಹವಾಸದಲ್ಲಿ ಸೇರ್ತಾ ಇದ್ದಾರೆ. ಇದು ಅವ್ರನ್ನವರೇ ಮೋಸ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು ಅಂದರೆ ಮೊದಲು ಏನು ಮಾಡಬೇಕು? ಸತ್ಯವನ್ನು ತಿಳ್ಕೊಳ್ಬೇಕು. ಈಗ ನಾವು ಸತ್ಯ ಎಂದರೆ ಏನು ಅಂತ ವಿಷಯಕ್ಕೆ ನಾವು ಉತ್ತರ ನೋಡೋಣ ಪ್ರೇರೆ. ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ ನೋಡೋಣ ಪ್ರೇರೆ. ನಿನ್ನ ವಾಕ್ಯವೇ ಸತ್ಯವು, ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿಕೊಟ್ಟೆನು. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಇಲ್ಲಿ ಯೇಸು ಸ್ವಾಮಿಯವರು ಗೆತ್ಸೇಮನ ತೋಟದಲ್ಲಿ ಮಾಡಿದಂತಹ ಪ್ರಾರ್ಥನೆ ಇದು. ಏನು ಈ ಪ್ರಾರ್ಥನೆ ವಿಶೇಷತೆ ಅಂದರೆ, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಏನಂತ, ನಿನ್ನ ವಾಕ್ಯವೇ ಸತ್ಯವು. ಸತ್ಯ ಅಂದರೆ ಏನೋ ವಾಕ್ಯ. ಅದರ ಉತ್ತರ ನಮಗೆ ಗೊತ್ತಾಯ್ತು. ಈಗ ನಾವೇನು ಪ್ರಶ್ನೆ ಮಾಡ್ಕೊಂಡ್ವಿ? ಸತ್ಯ ಎಂದರೇನು ಅನ್ನುವಂಥ ಒಂದು ಪ್ರಶ್ನೆ ನಾವು ಮಾಡಿಕೊಂಡ್ವಿ. ಯೌವನಸ್ಥರಿಗೆ ಒಂದು ಪ್ರಶ್ನೆ ಇದು, ಸತ್ಯ ಅಂದರೆ ಏನು? ಯೌವನಸ್ಥರು ಸಭೆಯಲ್ಲಿ ತಿಳ್ಕೊಳ್ಬೇಕಾದಂಥ ಬಹಳ ಮುಖ್ಯವಾದಂಥ ಮಾತಿದು. ಸತ್ಯ ಅಂದರೆ ದೇವರ ವಾಕ್ಯ. ದೇವರ ವಾಕ್ಯ ಯೌವನಸ್ಥರ ಹೃದಯದಲ್ಲಿ ಇಲ್ಲ ಅಂತಂದರೆ ಅವರು ನಾನಾ ವಿಧವಾದಂಥ ದಾರಿಗಳಲ್ಲಿ ಹೋಗ್ಬೋದು, ನಾನಾ ವಿಧವಾದಂಥ ಕೆಟ್ಟತನಗಳಲ್ಲಿ ಬೀಳ್ಬೋದು, ನಾನಾ ವಿಧವಾದಂಥ ಕೆಲವು ದುರಾಸೆಗಳಲ್ಲಿ ಕೂಡ ಅವರು ಬೀಳ್ಬೋದು. ಆ ರೀತಿ ಬೀಳಬಾರ್ದೆಂಬುದಾಗಿ ದೇವರ ವಾಕ್ಯ ಏನು ಹೇಳ್ತಾ ಇದೆ? ಸತ್ಯವನ್ನು ತಿಳಿದುಕೋ. ಫಸ್ಟು ದೇವರು ನಮಗೆ ಏನು ಕೊಟ್ಟಿದ್ದಾನೆ? ಸತ್ಯವೇದ ಕೊಟ್ಟಿದ್ದಾನೆ. ಆ ಸತ್ಯವೇದದಲ್ಲಿ ಸತ್ಯ ತಿಳ್ಕೊಳ್ಬೇಕು. ಸತ್ಯ ತಿಳ್ಕೊಳ್ಳಾರ್ದೆ ನಾವು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಸತ್ಯ ಎಂದರೇನು ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ವಾಕ್ಯವೇ ಸತ್ಯ. ಈ ವಾಕ್ಯವನ್ನು ನಾವು ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು. ಮತ್ತೆ ಕೆಳಗೆ ಹೇಳ್ತಾ ನೋಡ್ರಿ, ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಯಾರು ಇವರು ಲೋಕಕ್ಕೆ ಕಳಿಸಿಕೊಡುವಂಥವ್ರು? ಶಿಷ್ಯರು. 12 ಜನ ಶಿಷ್ಯರನ್ನು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ಇನ್ನೇನು ಆತನ ಕಾಲ ಸಮೀಪ ಆಯಿತು. ಏನದು ಸಮೀಪ? ಶಿಲುಬೆಯಲ್ಲಿ ಮರಣ ಹೊಂದುವಂತಹ ಒಂದು ಸಮೀಪವಾದಾಗ ಆ 12 ಜನ ಶಿಷ್ಯರನ್ನು ಏನು ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ? ಲೋಕಕ್ಕೆ ಕಳಿಸ್ಕೊಡ್ತಾ ಇದ್ದಾನೆ. ಯಾಕೆ? ಸುವಾರ್ತೆಯನ್ನು ಸಾರಬೇಕು. ಎಂಥ ಸುವಾರ್ತೆ ಅದು? ಶುಭದ ವರ್ತಮಾನವನ್ನು ಸಾರಬೇಕು. ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಬೇಕು. ಪ್ರತಿಯೊಬ್ಬ ಪಾಪಿಯು ಎಲ್ಲಿಗೆ ತಿರುಗಬೇಕು? ದೇವರ ಕಡೆಗೆ ತಿರುಗಬೇಕು. ಇವತ್ತಿನ ಜನ್ರೇಷನ್ನಲ್ಲಿ ಕೂಡ ಯೌವನಸ್ಥರು ಇದೇ ಕೆಲಸ ಮಾಡಬೇಕಾಗಿದೆ. ನಾವು ಸಭೆಗೆ ಯಾಕೆ ಬರ್ತಾ ಇದ್ವಿ? ದೇವರ ಸುವಾರ್ತೆಯನ್ನು ಕೇಳ್ತಾ ಇದ್ದೀವಿ, ಸತ್ಯವನ್ನು ತಿಳ್ಕೊಂಡಿದ್ವಿ. ಆ ಸತ್ಯದ ಮೂಲಕ ದೇವರು ನಮಗೆ ಏನು ಬಾಧ್ಯತೆ ಕೊಟ್ಟಿದ್ದಾನೆ? ಏನು ಬಾಧ್ಯತೆ? ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರಬೇಕು. ಮೊದಲು ಸತ್ಯವನ್ನು ಸಭೆಯಲ್ಲಿ ತಿಳ್ಕೊಳ್ಬೇಕು, ಆಮೇಲೆ ಲೋಕಕ್ಕೆ ಹೋಗಿ ಸುವಾರ್ತೆ ಸಾರಬೇಕು. ಲೋಕಕ್ಕೆ ಹೋಗಿ ಸುವಾರ್ತೆ ಸಾರಿಲ್ಲ, ಅದರ ಬಾಧ್ಯತೆ ನನಗೆ ಬೇಕಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಯೌವನಸ್ಥನೇನಾಗ್ತಾನೆ? ದಾರಿ ತಪ್ಪಿದ ಮಗನಾಗೇ ಆಗ್ತಾನೆ ಖಂಡಿತವಾಗ್ಲು. ಅದಕ್ಕೆ ಯೇಸು ಸ್ವಾಮಿ ಹೇಳ್ದ, ನನ್ನನ್ನು ನಾನು ಪ್ರತಿಷ್ಠೆ ಮಾಡಿಕೊಳ್ತಾ ಇದ್ದೀನಿ. ಇವರು ಕೂಡ ಏನಾಗಬೇಕು? ಆ ಪ್ರತಿಷ್ಠೆಗೆ ಪಾತ್ರರಾಗಬೇಕೆಂಬುದಾಗಿ ಯೇಸು ಸ್ವಾಮಿ ತಂದೆಯಲ್ಲಿ ಪ್ರಾರ್ಥನೆ ಮಾಡಿದ. ಪ್ರಿಯ ಆತ್ಮೀಯ ಸಹೋದರ ಸಹೋದರಿ, ನಾವು ಕೂಡ ಸತ್ಯದಲ್ಲಿ ಇದೀವ ಇಲ್ಲ, ಸತ್ಯ ಅಂದಿರೇನು ಅನ್ನುವಂಥ ಪ್ರಶ್ನೆ ನಾವು ಮಾಡಿಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ವರ್ಷ ನಾವು ನೋಡಿಕೋಣ. ಕೊಲೆಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆಯ ವಿಷಯವಾಗಿಯೂ ದೇವಜನರ ಮೇಲಿರುವ ನಿಮ್ಮ ಪ್ರೀತಿಯ ವಿಷಯವಾಗಿಯೂ ನಾವು ಕೇಳಿ ಪರಲೋಕದಲ್ಲಿ ನಿಮಗೋಸ್ಕರ ಸಿದ್ಧವಾಗಿರುವ ಮಹಾಪದವಿಯನ್ನು ನೆನೆಸುತ್ತಾ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮ್ಮ ನಿಮಿತ್ತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾಗಿರುವ ದೇವರಿಗೆ
ಸ್ತೋತ್ರ ಮಾಡುತ್ತೇವೆ ಎಂಬುದಾಗಿ ಕೊಲೊಸ್ಸೆಯದಲ್ಲಿರ್ತಕ್ಕಂಥ ಸಭೆಯವರ ವಿಷಯವಾಗಿ ಅವರಿಗಿರುವಂಥ ನಂಬಿಕೆ ವಿಷಯವಾಗಿ ಅವ್ರನ್ನ ಚೆನ್ನಾಗಿ ಹೊಗಳ್ತಾ ಇದ್ದಾನೆ ಇಲ್ಲಿ ಪೌಲ. ಯಾಕೆ ಹೊಗಳ್ಬೇಕಾಗಿತ್ತು? ನಂಬಿಕೆ ಬಹಳ ಇದೆ ಅವರಿಗೆ. ಯಾರ ಮೇಲೆ? ದೇವರ ಮೇಲೆ ಇರುವಂಥ ನಂಬಿಕೆ. ಆ ನಂಬಿಕೆ ಎಲ್ಲಿಂದ ಬಂತು? ಸತ್ಯ ವಾಕ್ಯದಿಂದ ಬಂತು. ನಂಬಿಕೆ ಸುಮ್ಮನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಬರ್ತದ ನಂಬಿಕೆ? ಬೈಬಲ್ ಹೇಳ್ತಾ ಇದೆ, ರೋಮ 10:17 ಏನು ಹೇಳ್ತಾ ಇದೆ? ಸಾರಥಿಯ ಸುವಾರ್ತೆಯು ನಂಬಿಕೆಗೆ ಆಧಾರ. ನಂಬಿಕೆ ಒಬ್ಬ ಮನುಷ್ಯನ ಹೃದಯದಲ್ಲಿ ಬರಬೇಕಂದ್ರೆ ಅದಕ್ಕೆ ಕಾರಣ ಏನು? ವಾಕ್ಯ. ದೇವರ ವಾಕ್ಯ ಹೃದಯದ ಒಳಗಡೆ ಹೋದಾಗ ಅವನಲ್ಲಿ ಏನು ಬರ್ತೈತೆ? ನೆಕ್ಸ್ಟು ನಂಬಿಕೆ ಬರ್ತೈತೆ. ದೇವರ ವಾಕ್ಯವನ್ನು ಕೇಳಿದ ಮೇಲೆ ನೆಕ್ಸ್ಟ್ ಅವನು ಏನು ಮಾಡ್ತಾನೆ? ನೆಕ್ಸ್ಟ್ ಪ್ರೊಸೆಸ್ಸು ದೇವರನ್ನು ನಂಬ್ತಾನೆ. ಇವತ್ತಿನ ದಿನಗಳಲ್ಲಿ ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಯೌವನಸ್ಥರು ಕೂಡ ನಂಬಿಗಸ್ಥರಾಗಿರಬೇಕು. ದೇವರ ವಾಕ್ಯವನ್ನು ಕೇಳಿದ ಮೇಲೆ, ಸತ್ಯದ ವಾಕ್ಯವನ್ನು ಕೇಳಿದ ಮೇಲೆ ನಂಬಿಗಸ್ಥರಾಗಿರಬೇಕು. ಯಾಕಂದರೆ ನಮಗೆ ಸಮಯ ಭಾಳ ಇಲ್ಲ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಪ್ರೇರೆ. ಇಲ್ಲಿ ಹೇಳ್ತಾ ಇದ್ದಾನೆ ಏನಂತ? ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆಯ ವಿಷಯವಾಗಿ, ದೇವಜನರ ಮೇಲಿರುವ ನಿಮ್ಮ ಪ್ರೀತಿಯ ವಿಷಯವಾಗಿ ನಾವು ಕೇಳಿ ಪರಲೋಕದಲ್ಲಿ ನಿಮಗೋಸ್ಕರ ಸಿದ್ಧವಾಗಿಯೋ ಮಹಾಪದವಿಯನ್ನು ನೆನೆಸ್ತಾ ಇದೀವಿ ಅಂತ ಹೇಳ್ತಾನೆ. ಸತ್ಯವಾಕ್ಯದಿಂದ ನಂಬಿಕೆ ಬರ್ತತೆ. ನೀವು ನಿಜವಾಗ್ಲೂ ಪರಲೋಕದಲ್ಲಿ ಸಿಗುವಂಥ ಆ ಪದವಿಗೆ ನಾವು ಏನು ಮಾಡ್ತಾ ಇದ್ದೀವಿ? ನಿಮಗೋಸ್ಕರ ನೆನೆಸ್ತಾ ಇದೀವಿ ಎಂಬುದಾಗಿ ಪೌಲ ಹೇಳ್ತಾನೆ. ಖಂಡಿತವಾಗ್ಲೂ ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಕೂಡ ಯಾವಾಗಲೂ ದೇವಜನರ ಮೇಲೆ ನಂಬಿಕೆಯೂ ಇರಬೇಕು, ನಮ್ಮಲ್ಲಿ ಪ್ರೀತಿಯೂ ಇರಬೇಕು. ಇವೆಲ್ಲ ಬರಬೇಕಂದ್ರೆ ದೇವರ ವಾಕ್ಯ ಅಂದರೆ ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಸತ್ಯ ನಮಗೆ ಗೊತ್ತಿಲ್ಲ ಅಂದರೆ ಯಾವ ಬರಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಅಂದರೆ ದೇವರ ವಾಕ್ಯ. ದೇವರ ವಾಕ್ಯ ನಮ್ಮ ಹೃದಯ ಇದ್ದಲೇ ತಾನೆ ಇವೆಲ್ಲ ಬರಲಿಕ್ಕೆ ಸಾಧ್ಯ. ಸರಿ, ನೆಕ್ಸ್ಟ್ ಇನ್ನೊಂದು ವಚನಕ್ಕೆ ಹೋಗೋಣ ಪ್ರೇರೆ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಓದ್ರಿ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಸಾಕು ಪ್ರೇರೆ. ನಿಜವಾಗ್ಲೂ ಮೊದಲನೇದಾಗಿ ಈ ಕೂಟ ಪ್ರಾರಂಭವಾದಾಗ ಭಾಸ್ಕರನವರು ಕೆಲವು ಎಚ್ಚರಿಕೆಗಳನ್ನು ಕೊಟ್ಟರು. ಏನಂತ? ಬೋಧನೆಗಳನ್ನು ಹೇಳಬೇಕಾದಾಗ ಕೆಲವರು ನಮಗೆ ಹೇಳ್ತಾರೇನೋ, ನಮ್ಮ ತಪ್ಪುಗಳನ್ನೇ ತೋರಿಸ್ತಾರೇನೋ, ನಮ್ಮ ಬಗ್ಗೆ ವಾಕ್ಯ ಹೇಳ್ತಾರೇನೋ ಅನ್ನುವಂಥ ಆ ವಿಷಯವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಡ್ರಿ ಅಂತ ಹೇಳಿದ್ರಲ್ಲ. ಆ ವಿಷಯಕ್ಕೆ ಇಲ್ಲಿ ಪೌಲ ಮಾತಾಡ್ತದನ. ಏನಂತ ಮಾತಾಡ್ತಾನ? ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದು ಮನುಷ್ಯರ ವಾಕ್ಯವಲ್ಲ. ಯಾರ ವಾಕ್ಯ ಅದು? ದೇವರ ಮಾತುಗಳೇ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇದ್ರಲ್ಲ. ಇದು ಬಹಳ ಒಳ್ಳೆಯದಂತ ಥೆಸಲೋನಿಕದಲ್ಲಿರ್ತಕ್ಕಂಥ ಸಭೆಯವ್ರನ್ನ ಹೊಗಳ್ತಾ ಇದ್ದಾನಲ್ಲಿ. ಯಾರವರು? ಅವರು ಕ್ರೈಸ್ತರೇ. ಇವತ್ತು ನಮ್ಮಲ್ಲಿ ಕೂಡ ಕ್ರೈಸ್ತರು ಏನು ಮಾಡ್ತಾಯಿದ್ರೆ? ಯೌವನಸ್ಥರಾಗಲಿ, ಸ್ತ್ರೀಯರಾಗಲಿ, ಪುರುಷರಾಗಲಿ ಏನು ಮಾಡ್ತಾರೆ? ಅಯ್ಯೋ ನನಗೆ ವಾಕ್ಯ ತೋರಿಸ್ತದನ ಭಾಸ್ಕರಣ್ಣ, ಅಯ್ಯೋ ನನ್ನ ಬಗ್ಗೆನೇ ವಾಕ್ಯ ಹೇಳ್ತದನ, ಅಯ್ಯಯ್ಯೋ ನನ್ನ ಬಗ್ಗೆನೇ ಹೇಳ್ತಾನಂತೇಳಿ ಮನಸ್ಸಿನಲ್ಲಿ ಯಾವತ್ತೂ ತಾಪ ಪಟ್ಕೊಳ್ಬೇಡ್ರಿ. ಅವ್ರು ಹೇಳುವಂಥ ಮಾತುಗಳು ಯಾರ್ದದು? ದೇವರ ವಾಕ್ಯನೇ. ಆ ಕಾಲದಲ್ಲಿ, ಆ ಸಮಯದಲ್ಲಿ ಥೆಸಲೋನಿಕದಲ್ಲಿರ್ತಕ್ಕಂಥ ಸಭೆಯವರು ಏನಂತ ಅಂದ್ಕೊಂಡ್ರು? ಇದು ಮನುಷ್ಯನ ವಾಕ್ಯವಲ್ಲ. ಯಾರ ವಾಕ್ಯ ಇದು? ದೇವರ ಮಾತುಗಳೇ ಅಂತ ಅವರು ಎಣಿಕೆ ಮಾಡಿಕೊಂಡ್ರು. ಎಣಿಕೆ ಮಾಡ್ಕೊಂಡು ಏನು ಮಾಡಿದ್ರು? ಅಲ್ಲಿ ಹೇಳ್ತದೆ ನೋಡ್ರಿ, ದೇವರ ವಾಕ್ಯ ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವು ಎಡಬಿಡದೆ ನಮ್ಗೆ ಏನು ಮಾಡ್ತಾ ಇದೀವಿ? ನಿಮ್ಮ ಹೆಸರ ಮೇಲೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ತಾ ಇದೀವಿ ಅಂತ ಪೌಲ ಹೇಳ್ತಾನೆ. ನಿಜವಾಗಲೂ ಪ್ರೇರೆ, ಇಂಥ ಮನಸ್ಸು ಕ್ರೈಸ್ತರಲ್ಲಿ ಇರಲೇಬೇಕು. ಪ್ರತಿಯೊಂದು ಮಾತುಗಳು ದೇವರ ಮಾತುಗಳು ನಮಗೆ ಎಚ್ಚರಿಕೆ ಕೊಟ್ಟಾಗ ಇದು ದೇವರ ವಾಕ್ಯನೇ, ದೇವರೇ ನನಗೆ ಹೇಳ್ದ, ದೇವರ ಮಾತುಗಳೇ ನನ್ನ ಹೃದಯಕ್ಕೆ ಎಚ್ಚರ ಕೊಟ್ಟು ಅಂತ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಏನಿರ್ತದೆ? ಸಮಾಧಾನ ಇರ್ತದೆ. ನನಗೆ ಹೇಳ್ದ, ನನ್ನ ಹೆಸರು ಹೇಳ್ದ, ಸ್ವಲ್ಪ ನನ್ನ ಹೆಸರು ಹೇಳಿದ್ರೆ ಬೇಸಿತ್ತೇನೋ, ನಂದೇ ಆತಿತ್ತೇನೋ, ತಪ್ಪಲ್ಲ ಇದು? ಖಂಡಿತವಾಗ್ಲೂ ಇಂಥವ್ರು ಸಭೆಯಲ್ಲಿ ಇರ್ತಾರೆ. ಆ ರೀತಿ ಇರಬಾರ್ದು. ಆ ರೀತಿ ಇರಲಾರ್ದಾಗೆ ದೇವರ ವಾಕ್ಯ ಅಂತ ಎಣಿಸೋದೆ ಬಹಳ ಒಳ್ಳೆಯದು. ಯಾಕೆಂದರೆ ಇಲ್ಲಿ ವಾಕ್ಯ ಯಾರ್ದಿದು? ದೇವರದೇ. ಇದು ಸತ್ಯ, ಹೌದಿಲ್ಲ? ಸತ್ಯ ಅನ್ನುವಂಥ ಈ ವಾಕ್ಯ ಮನುಷ್ಯರಿಂದ ಬರುವಂಥದ್ದಲ್ಲ. ಇದು ಯಾರಿಂದ ಬರುವಂಥದ್ದು? ದೇವರಿಂದಲೇ ಬರುವಂಥ ಮಾತುಗಳನ್ನು ಮನುಷ್ಯನು ಬೋಧಿಸ್ತಾನೆ ಅಷ್ಟೇ ಹೊರತಾಗಿ ಮನುಷ್ಯನು ಸ್ವ ಇಚ್ಛೆಯಿಂದ ಇಲ್ಲಿ ಬೋಧನೆ ಮಾಡಲ್ಲ. ಇವು ಯಾರ ಮಾತುಗಳು?
ದೇವರ ಮಾತುಗಳಾದ ಕಾರಣ. ಹಾಗಾಗಿ ನೆಕ್ಸ್ಟ್ ಇನ್ನೊಂದಷ್ಟು ನೋಡ್ಕೋಣ ಪ್ರೇರೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಓದ್ರಿ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನ ಮುದ್ರೆಯನ್ನು ನೀವು ಹೊಂದಿದ್ರಿ. ದೇವರು ವಾಗ್ದಾನ ಮಾಡಿದ್ದ. ಏನು ಮಾಡಿದ್ದ? ಪ್ರತಿಯೊಬ್ಬನಿಗೂ ನಾನು ಏನು ಮಾಡ್ತಾ ಇದ್ದೀನಿ, ಪರಿಶುದ್ಧಾತ್ಮನನ್ನು ಕಳಿಸಿಕೊಡ್ತಾ ಇದ್ದೀನಿ ಎಂಬುದಾಗಿ ಆ ದಿನಗಳಲ್ಲಿ 12 ಜನ ಅಪೊಸ್ತಲರು ಎಲ್ಲಿ ಕೂತಿದ್ರವರು? ಯೆರೂಸಲೇಮಿನಲ್ಲಿದ್ದಾಗ ದೇವರು ವಾಗ್ದಾನ ಮಾಡಿದ್ದವರಿಗೆ. ಇನ್ನೂ ಆತನು ಭೂಮಿ ಮೇಲೆ ಇರುವಾಗಲೇ ನೀವು ಹೋಗಿ ಎಲ್ಲಿ ಕೂತ್ಕೊಳ್ಬೇಕು? ದೇವಾಲಯದಲ್ಲಿ ಇರಬೇಕು, ಯೆರೂಸಲೇಮಿನಲ್ಲಿ ಇರಬೇಕು. ಯೆರೂಸಲೇಮಿನಲ್ಲಿದ್ದಾಗ ನಾನು ನಿಮಗೆ ಒಬ್ಬ ಆತ್ಮನನ್ನು ಕಳಿಸಿಕೊಡ್ತಾ ಇದ್ದೀನಿ. ಆ ಆತ್ಮನು ನಿಮ್ಮೊಂದಿಗೆ ಬರ್ತಾನೆ, ಕೆಲಸ ಮಾಡ್ತಾನೆ, ನೀವೇನು ಮಾಡ್ಬೇಕಂತ ಆತನೇ ತಿಳಿಸ್ತಾನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದ. ಆ ವಾಗ್ದಾನ ಅನುಸಾರವಾಗಿ ಇಲ್ಲಿ ಹೇಳ್ತಾ ಇದೆ ನೋಡ್ರಿ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ನೋಡ್ರಿ, ಅಲ್ಲಿ ಹೇಳ್ತಾ ಇದೆ ಸತ್ಯವಾಕ್ಯವನ್ನು ಅಂತ ಬಳಸೋದನಲ್ಲಿ ಪೌಲ. ರಕ್ಷಣೆ ಎಲ್ಲಿಂದ ಬಂತು ನಮಗೆ? ಸತ್ಯವಾಕ್ಯದಿಂದನೇ. ಆ ಸತ್ಯವಾಕ್ಯ ಸುವಾರ್ತೆಯ ರೂಪದಲ್ಲಿ ಬಂತು. ಯಾವ ರೂಪದಲ್ಲಿ? ಸತ್ಯವಾಕ್ಯ ಸತ್ಯವಾಗಿಯೇ ಬರ್ಬೋದು, ಆದರೆ ಸತ್ಯವಾಕ್ಯ ಬೇರೊಂದು ವಿಧವಾದ ರೀತಿಯಲ್ಲಿ ಬರ್ತತೆ. ಸುವಾರ್ತೆ ರೀತಿಯಲ್ಲಿ ಬರ್ತತೆ, ಬೋಧನೆ ರೀತಿಯಲ್ಲಿ ಬರ್ತತೆ, ಕೆಲವು ಸಲಹೆಗಳಿಂದ ಬರ್ತತೆ. ಇದು ಸತ್ಯವಾಕ್ಯನೇ ಎಂಬುದಾಗಿ ನಾವೇನು ಮಾಡಬೇಕು? ಭಾವಿಸ್ಬೇಕು. ಆ ರೀತಿ ಭಾವಿಸೋದ್ರಿಂದ ಯಾವತ್ತಿಗೂ ದೇವರು ನಮ್ಮೊಂದಿಗೆ ಇದ್ದೇ ಇರ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾನೆ ನೋಡ್ರಿ, ಏನಂತ ಹೇಳ್ತಾನ? ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಟ್ಟಿರಿ. ಯಾರಲ್ಲಿ? ಕ್ರಿಸ್ತನಲ್ಲಿ ನಿಮಗೇನು ಬಂದಿದೆ? ಈಗ ನಂಬಿಕೆ ಬಂದಿದೆ. ಸತ್ಯ ಒಂದು ಸುವಾರ್ತೆಯನ್ನು ಕೇಳಿದಿರ, ಅದರಿಂದ ನಂಬಿಕೆ ಬಂದಿದೆ. ಮತ್ತೆ ಹೇಳ್ತಾನ, ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಇವತ್ತು ಪವಿತ್ರಾತ್ಮನ ನಮ್ಮಲ್ಲಿ ವಾಸ ಮಾಡ್ತದನೇ ಇಲ್ವಾ? ಮಾಡ್ತದನಿಲ್ಲಮ್ಮ? పరిశుద్ధాత్ముడు మనలో జీవిస్తున్నాడా లేదా? వాసిస్తున్నాడా లేదా? కదా. అలాగైతే మేము దేవుని ఒక వాక్యానికి ఏం చేయాలి? లోబడాలి, దాన్ని ఒప్పుకోవాలి. ಏನಂತ ಒಪ್ಕೊಳ್ಬೇಕು? ಕ್ರಿಸ್ತನ ಸುವಾರ್ತೆ ಅನ್ನುವಂಥ ಸತ್ಯದ ವಾಕ್ಯ ನನ್ನನ್ನು ಏನು ಮಾಡಿತು? ರಕ್ಷಣೆ ಮಾಡಿತು. ಇವತ್ತು ಯವನಸ್ಥರು ಕೂಡ ಅದೇ ಆಲೋಚನೆ ಮಾಡಬೇಕು. ನಾನು ಯಾವ ರೀತಿಯಾಗಿ ರಕ್ಷಣೆ ಹೊಂದಿಕೊಂಡೆ? ಸತ್ಯದ ವಾಕ್ಯ ನನ್ನನ್ನು ಏನು ಮಾಡಿತು? ಪಾಪದಿಂದ ಬಿಡಿಸಿತು. ಈ ರೀತಿ ಒಪ್ಕೊಂಡಾಗ ಅವರು ಮುಂದೆ ದೇವರ ಸೇವೆಗೆ ಉಪಯೋಗ ಆಗ್ತಾರೆ. ನೆಕ್ಸ್ಟ್ ಇನ್ನೊಂದು ವರ್ಷ ನೋಡಿಕೊಳ್ಳೋ ಪ್ರೇರೆ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ ಹೋದ್ರಿ. ದೇವರ ಆತ್ಮಸ್ವರೂಪನು ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ದೇವರು ಸತ್ಯ. ಏನಾಗಿದ್ದಾನೆ ದೇವರು? ಸತ್ಯ. ಸತ್ಯ ಅಂದರೆ ದೇವರ ವಾಕ್ಯ, ಆತನ ಮಾತುಗಳೇ, ಹೌದಿಲ್ಲ? ದೇವರು ಸತ್ಯವಂತನಾಗಿರುವ ಕಾರಣ ನಾವು ಆತನನ್ನು ಆರಾಧಿಸಬೇಕಾದ ಸಂದರ್ಭದಲ್ಲಿ ಸತ್ಯದ ರೀತಿಯಲ್ಲೇ ಆರಾಧನೆ ಮಾಡಬೇಕು. ಸತ್ಯ ಅಂದರೆ ಏನು? ವಾಕ್ಯ. ವಾಕ್ಯದ ಅನುಗುಣವಾಗೇ ನಾವು ಏನು ಮಾಡಬೇಕು? ಆರಾಧನೆ ಮಾಡಬೇಕು. ಹೇಗೆ ಆರಾಧನೆ ಮಾಡಬೇಕು? ಪ್ರಾರ್ಥನೆ ಮಾಡಲಿಲ್ಲ, ಹಾಡುಗಳು ಆಡಲಿಲ್ಲ, ಓನ್ಲಿ ಡೈರೆಕ್ಟಾಗಿ ಕರ್ತನ ಭೋಜನ ತಗೊಂಡ್ಬಿಟ್ವಿ. ಅದು ವಾಕ್ಯಾನುಸಾರವಾಗಿ ಆಗ್ತದಾ? ಇಲ್ಲ. ತಪ್ಪಾಗ್ತದಲ್ಲ? ಖಂಡಿತವಾಗ್ಲೂ. ಅದಕ್ಕೆ ಇಲ್ಲಿ ಹೇಳ್ತಾನೆ. ಇಲ್ಲಿ ಯಾರಿಗೆ ಹೇಳ್ತಾನೆ? ಇಲ್ಲಿ ಒಬ್ಬ ಸಮಾರ್ಯ ಸ್ತ್ರೀಯೊಟ್ಟಿಗೆ ಯೇಸು ಸ್ವಾಮಿ ಆರಾಧನೆ ವಿಷಯ ಬಗ್ಗೆ ಮಾತಾಡ್ತಾನೆ. ಇಲ್ಲಿ ಏನಂತ ಮಾತಾಡ್ತಾನೆ ನೋಡ್ರಿ, ಚೆನ್ನಾಗಿದೆ. ದೇವರು ಆತ್ಮಸ್ವರೂಪನು. ಏನಾಗಿದ್ದಾನೆ ದೇವರು? ಆತ್ಮ ಸ್ವರೂಪದಿಂದ ಕೂಡಿದ್ದಾನೆ ದೇವರು. ನಮ್ಮ ಹಾಗೆ ಶರೀರದ ರೂಪ ದೇವರಿಗಿಲ್ಲ. ಆ ರೀತಿ ಇದ್ದಿದ್ರೆ ದೇವ್ರನ್ನ ಯಾವ ರೀತಿ ಬೇಕಾದ್ರೆ ನಾವು ಆರಾಧನೆ ಮಾಡ್ಬೋದಾಗಿತ್ತು. ಅದಕ್ಕೆ ಹೇಳ್ತಾನೆ, ಕೆಳಗೆ ಹೇಳ್ತಾನೆ ನೋಡ್ರಿ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕು. ಬಹಳ ಮುಖ್ಯವಾದಂಥ ವಿಷಯ ಅದು. ಒಬ್ಬ ವ್ಯಭಿಚಾರಿಯಾದಂಥ ಸ್ತ್ರೀ, ವ್ಯಭಿಚಾರ ಮಾಡುವಂಥ ಸ್ತ್ರೀ, ತನ್ನ ದೇಹವನ್ನು ಸೂಳೆಯನ್ನಾಗಿ ಮಾಡಿಕೊಂಡಂಥ ಸ್ತ್ರೀ
ಅಂತಹ ಕೆಟ್ಟು ಹೋಗಿರುವಂಥ ಸ್ತ್ರೀ ಒಟ್ಟಿಗೆ ದೇವರು ಬಹಳ ಮುಖ್ಯವಾದಂಥ ವಿಷಯ ಮಾತಾಡ್ತದಾನೆ ಇಲ್ಲಿ. ಅವಶ್ಯಕತೆ ಐತೆ ಅಂದ್ರಮ್ಮ, ಐತನ ಅವಶ್ಯಕತೆ? ಸಹಜವಾಗಿ ನಾವು ಮನುಷ್ಯರು ನಾವು ಆಲೋಚನೆ ಮಾಡ್ತೀವಿ, ಆಯಮ್ಮ ಸರಿ ಇಲ್ಲ, ವ್ಯಭಿಚಾರ ಮಾಡ್ತಾವ, ಆಯಪ್ಪ ಸರಿ ಇಲ್ಲ, ವ್ಯಭಿಚಾರ ಮಾಡ್ತಾನ, ಅವನು ಕಳ್ಳ, ಅವನು ಸುಳ್ಳ, ಅವನ ಹತ್ರ ಏನು ಮಾತಾಡ್ತೀವಿ, ಅವನ ಹತ್ರ ಯಾಕೆ ಹೋಗ್ತೀನಿ ನೀನು, ಅವನ ಸಮಸ್ಯೆ ಏನು ಮಾಡ್ತೀವಿ? ದೇವರು ಲೋಕಕ್ಕೆ ಬಂದಿದ್ದೇ ಅವ್ರಿಗೋಸ್ಕರ. ಯಾರಿಗೋಸ್ಕರ? ಕೆಟ್ಟು ಹೋದದ್ದನ್ನು ಹುಡುಕಿ ರಕ್ಷಣೆ ಮಾಡೋದಕ್ಕಾಗಿ ಯೇಸುಸ್ವಾಮಿ ಬಂದ. ಲೂಕ 19:10 ಹೇಳ್ತಾ ಇದೆ ಆ ಮಾತು. ಏನು ಹೇಳ್ತಾ ಇದೆ? ಒಂದ್ಸರಿ ಹೋದ್ರೆ ಆ ಮಾತನ್ನ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ ದೇವರಾಗಿ ಹೇಳ್ತದೆ. ಯೇಸುಸ್ವಾಮಿ ಅದನ್ನೇ ತನ್ನ ಬಗ್ಗೆ ತಾನೇ ಹೇಳ್ತಾ ಇದ್ದಾನಲ್ಲಿ. ಮನುಷ್ಯ ಕುಮಾರನಂದ್ರೆ ಯಾರಿಲ್ಲಿ? ಯೇಸುಸ್ವಾಮಿ. ಮತ್ತೆ ಯಾವುದನ್ನು ರಕ್ಷಣೆ ಮಾಡಕ್ಕೆ ಬಂದಿಲ್ಲಿ? ಕೆಟ್ಟು ಹೋಗಿರೋದನ್ನೇ ರಕ್ಷಣೆ ಮಾಡಕ್ಕೆ ಬಂದ. ಸೊ ಇಲ್ಲಿ ಕೆಟ್ಟು ಹೋದವ್ರು ಯಾರು? ದೇವರು ನೀತಿವಂತರಿಗೋಸ್ಕರ ಯಾವತ್ತೂ ಬರಲಿಲ್ಲ ಪ್ರಿಯರೇ. ಭೂಮಿ ಮೇಲೆ ಆತನು ಬಂದಾಗ ಏನು ತುಂಬಿತ್ತು? ಪಾಪ ತುಂಬಿತ್ತು. ರೋಮ 3:23 ಪ್ರಕಾರ ಏನಾಗಿತ್ತು? ಒಂದ್ಸರಿ ಹೋದ್ರಿ ರೋಮ 3:23. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಯೇಸು ಕ್ರಿಸ್ತುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗ್ತದದು. ಅಲ್ಲಿವರೆಗೂ ಪಾಪಿಗಳೇ ಎಲ್ಲರೂ. ಹಾಗಾದರೆ ಯೇಸುಸ್ವಾಮಿ ಆ ಸ್ತ್ರೀ ಒಟ್ಟಿಗೆ ಮಾತಾಡಬೇಕಾದಾಗ ಆ ಸ್ತ್ರೀ ನೀತಿವಂತಳಾಗಿದ್ಲ, ಪಾಪಿಯಾಗಿದ್ಲ? ಹೌದಲ್ಲ? ಖಂಡಿತವಾಗ್ಲೂ ಪಾಪಿನೇ. ಆ ಪಾಪಿಯಾಗಿರುವಂಥ ಸ್ತ್ರೀ ಒಟ್ಟಿಗೆ ದೇವರು ತನ್ನ ರಾಜ್ಯವನ್ನು, ಆ ರಾಜ್ಯದಲ್ಲಿ ನಡೆಯುವಂಥ ಆರಾಧನೆ ಕಾರ್ಯಕ್ರಮವನ್ನು ಎಷ್ಟು ಚೆನ್ನಾಗಿ ನೋಡ್ರಿ ಸಾಕ್ಷಿ ಕೊಡ್ತಾಯಿದ್ದಾನೆ. ಈಗ ನಡೀತಾ ಇದೆ. ನೀವು ಬೆಟ್ಟಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ, ಗುಡ್ಡಗಳಿಗೆ ಹೋಗಿ ಟೆಂಟ್ ಹಾಕ್ಕೊಂಡು ದೇವ್ರನ್ನ ಆರಾಧನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಎಲ್ಲಿರ್ತೀರೋ ಅಲ್ಲೇ ದೇವ್ರ ರಾಜ್ಯ ಉದ್ಭವ ಆಗ್ತದೆ ಎಂಬುದಾಗಿ ಏನು ಹೇಳಿದೆ ಸ್ವಾಮಿ? ಆರಾಧನೆ ವಿಷಯದಲ್ಲಿ ಮಾತಾಡ್ದ. ಅದನ್ನು ಮಾತಾಡ್ತಾ ಆ ವಿಷಯನ ಹೇಳ್ತಾನಲ್ಲಿ. ಏನಂತ ಹೇಳ್ತಾನಲ್ಲಿ? ಹೋದ್ರೆ ಆ ಮಾತನ್ನು ಯೋಹಾನ ಬರೆಸುವಾರ್ತೆ 4:24 ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವರು ಆತ್ಮ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂತ ಹೇಳ್ದಲ್ಲಿ. ಇಲ್ಲಿ ಆತ್ಮ ಸತ್ಯ ಬಹಳ ವಿಶೇಷವಾದಂಥ ಪದಗಳಿವು. ಆತ್ಮ ಅಂದರೆ ದೇವರು, ಸತ್ಯ ಅಂದರೂ ಕೂಡ ದೇವರೇ. ಸತ್ಯ ಅಂದರೆ ದೇವರ ಮಾತುಗಳು. ಈ ಮಾತುಗಳು ನಾವು ದೇವರ ವಾಕ್ಯ ಹೇಗೆ ಹೇಳ್ತದೋ ಆ ರೀತಿಯಾಗಿ ನಾವು ಆರಾಧನೆ ಮಾಡಬೇಕು. ಇವತ್ತು ನಾವು ಆರಾಧನೆ ಮಾಡ್ತಾ ಇದ್ದೀವಿ ಯಾವ ರೀತಿಯಾಗಿ? ಪ್ರಾರ್ಥನೆ, ಹಾಡುಗಳು, ವಾಕ್ಯ, ಕರ್ತನ ಭೋಜನ, ಕಾಣಿಕೆ, ಇದೇ ಆರಾಧನೆ. ಈ ಆರಾಧನೆಯನ್ನು ನಾವು ಏನು ಮಾಡ್ತಾ ಇದ್ದೀವಿ? ವಾಕ್ಯಾನುಸಾರವಾಗಿ ಮಾಡ್ತಾ ಇದ್ದೀವಿ. ಈ ವಾಕ್ಯವನ್ನು ಬಿಟ್ಟು ನಾವು ಡೈರೆಕ್ಟಾಗಿ ಆರಾಧನೆ, ಕರ್ತನ ಭೋಜನ ತಗೊಂಡ್ರೆ ಏನಾಗ್ತದೆ? ವಾಕ್ಯ ಮರೆದಂಗೆ ನಾವು. ಸೊ ಸತ್ಯವನ್ನು ಮರೆದಾಗೆ, ಸತ್ಯನೂ ಬಾಧ್ಯತೆಯಾಗಿ ತಗೊಳ್ತಾ ಇಲ್ಲ. ಸತ್ಯ ಅಂದ್ರೆ ಏನು? ವಾಕ್ಯ. ಅದನ್ನು ಜವಾಬ್ದಾರಿಯಾಗಿ ತಗೊತಾ ಇಲ್ಲ. ಅದನ್ನು ತಗೊಂಡಿಲ್ಲ ಅಂದರೆ ಖಂಡಿತವಾಗಲೂ ನಾವು ಶಿಕ್ಷೆಗೆ ಪಾತ್ರರಾಗ್ತೀವಿ. ನೆಕ್ಸ್ಟ್ ಇನ್ನೊಂದು ಮಾತು ನೋಡೋಣ ಪ್ರೇರೆ. ಇನ್ನೊಂದು, ಈಗ ನಾನು ಆಲ್ರೆಡಿ ತಗೊಂಡು 20 ನಿಮಿಷ ಆಯಿತು, ಇನ್ನು 10 ನಿಮಿಷ ಐತೆ. ಇನ್ನೊಂದು ವಿಷಯ ಅದರಲ್ಲಿ 2ನೇ ಪಾಯಿಂಟು, ಸತ್ಯವನ್ನು ಕೇಳಬೇಕು. ಏನು ಮಾಡಬೇಕು? ತಿಳಿನಾಗ ಸತ್ಯವ ಏನಾಗ ಸತ್ಯಾన్ని ವಿನಾಲಿ, ಏಮನೇ ಸತ್ಯಾన్ని ವಿನಾಲಿ, ಸತ್ಯವನ್ನು ಕೇಳಬೇಕು ತಿಳಿನಲ್ಲಿ. ಸರಿ, ಈಗ ಅದರ ಬಗ್ಗೆ ನೋಡೋಣ ಪ್ರೇರೆ. ಯೋಹಾನ ಬರೆಸುವಾರ್ತೆ 14ನೇ ಅಧ್ಯಾಯ. ಯೋಹಾನ ಬರೆಸುವಾರ್ತೆ 14ನೇ ಅಧ್ಯಾಯ. ಯೋಹಾನ್ ರಾಸಿನ ಸುವಾರ್ತ 14వ అధ్యాయము 6వ వచనము. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥ ಮಾತುಗಳನ್ನು ಆತನು ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ನಿಜವಾಗಲೂ ಪ್ರೇರೆ ಸತ್ಯನೇ ಇದು. ಯಾಕೆಂದರೆ
ಯೇಸು ಸ್ವಾಮಿಯ ಮೂಲಕ ನಾವು ಹೋಗ್ಲಿಕ್ಕೆ ಸಾಧ್ಯನೂ ಇದೆ, ಹೌದಿಲ್ಲ? ನಾವು ಯೇಸು ಸ್ವಾಮಿನ ಬಿಟ್ಟರೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನೇ ಸತ್ಯ ಮಾರ್ಗ ಜೀವ. ನಮಗೆ ಜೀವ ಕೊಡುವಾತನೂ ಆತನೇ, ಮಾರ್ಗನೂ ಆತನೇ, ಸತ್ಯ ಆತನೇ. ಸತ್ಯ ಅಂದ್ರೇನು? ವಾಕ್ಯ. ಮಾರ್ಗ ಅಂದ್ರೇನು? ನಮಗೆ ರಕ್ಷಣೆ ಮಾರ್ಗ ಕೊಡ್ತಾ ಇದ್ದಾನೆ. ಜೀವ ಏನು? ಅಲ್ಲಿಗೆ ಹೋಗೋದಕ್ಕಾಗಿ ನಮ್ಮ ಹೆಸರನ್ನ ಜೀವೋಪಾಧ್ಯಾಯರ ಪಟ್ಟಿಯಲ್ಲಿ ಬರೆಸ್ತಾ ಇದ್ದಾನೆ ಆತನು. ಯಾರಾತನು? ಯಾವಾಗ ನಾವು ದೀಕ್ಷಾ ಸ್ನಾನ ತಗೊಂತೀವೋ ಆವಾಗ ನಾವು ಜೀವ ಹೊಂದಿಕೊಳ್ಳೋರಾಗ್ತೀವಿ. ಮಾರ್ಗ ಅಂದ್ರೇನು? ಆತನು ಆತನ ವಾಕ್ಯದ ಮೂಲಕವಾಗಿ ನಮ್ಮನ್ನೇನು ಮಾಡ್ತಿದ್ದಾನೆ? ಸನ್ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ. ಸತ್ಯ ಅಂದ್ರೇನು? ಆತನ ವಾಕ್ಯಗಳು. ಈ ವಾಕ್ಯಗಳನ್ನು ನಾವು ಅವಲಂಬಿಸಿ ನಡೆದಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಾವು ಎಲ್ಲಿಗೆ ಹೋಗಲ್ಲ? ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತು ಓದೋಣ ಪ್ರಿಯರೇ, ತಿಮೋಥೆಯನಿಗೆ ಬರೆದ ಪತ್ರಿಕೆ 2 ತಿಮೋಥಿ 2ನೇ ಅಧ್ಯಾಯ 1 ತಿಮೋಥಿ 2ನೇ ಅಧ್ಯಾಯ 4ನೇ ವಚನ ಓದ್ರಿ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ನಮಗೆ ಮಾರ್ಗ ಅಂತ ಹೇಳ್ತದನಲ್ಲ ಯೇಸ್ವಾಮಿ, ಅದಕ್ಕೆ ಉತ್ತರನೇ ಇದು. ಮಧ್ಯಸ್ಥ ಇಲ್ಲ ಅಂತಂದರೆ ನಮಗೆ ಮಾರ್ಗ ಸಿಗ್ತತಾ? ಫಾರ್ ಎಕ್ಸಾಂಪಲ್ ಆಗಿ ನಾವು ಯಾವುದೋ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ವ್ಯಕ್ತಿನ ನಾವು ಭೇಟಿ ಮಾಡಬೇಕು. ಅವರು ಭಾಳ ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಅವ್ರನ್ನ ಭೇಟಿ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು? ಯಾರಾದರೂ ಮಧ್ಯವರ್ತಿ ನಡ್ಕೋಬೇಕು. ಡೈರೆಕ್ಟಾಗಿ ಅವ್ರನ್ನ ಭೇಟಿ ಮಾಡೋಕ್ಕಾಗಲ್ಲ. ಯಾರನ್ನಾಗಲ್ಲ? ಆ ವ್ಯಕ್ತಿಯನ್ನು ಭೇಟಿ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಸೊ ಏನು ಮಾಡಬೇಕು? ಒಬ್ಬ ವ್ಯಕ್ತಿನ ಮಧ್ಯವರ್ತಿನ ಅಥವಾ PA ಅಥವಾ ಅವ್ರಿಗೆ ಗೊತ್ತಿರೋರು ಯಾರೋ ಒಬ್ಬ ವ್ಯಕ್ತಿನ ಹಿಡ್ಕೊಂಡ್ರೆ ನಮಗೆ ಬೇಕಾಗಿರುವಂಥ ಮುಖ್ಯ ವ್ಯಕ್ತಿನ ಭೇಟಿ ಮಾಡಲಿಕ್ಕೆ, ಆತನಿಂದ ಕೆಲವು ಕೆಲಸಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಆಗಲ್ಲ. ಸೊ ಇಲ್ಲಿ ಮಧ್ಯವರ್ತಿ ಯಾರು? ಯೇಸು ಸ್ವಾಮಿ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿರುವಂಥ ಯೇಸು ಕ್ರಿಸ್ತನ ನಮಗೇನು ಮಾಡ್ತದಾನೆ? ಮಾರ್ಗವನ್ನು ತೋರಿಸ್ತಾ ಇದ್ದಾನೆ. ಸೊ ಅದನ್ನೇ ಇಲ್ಲಿ ಹೇಳ್ತದೆ. ಏನಂತ ಹೇಳ್ತದೆ ಇಲ್ಲಿ 5ನೇ ವಚನದಲ್ಲಿ ಹೇಳ್ತದೆ ನೋಡ್ರಿ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನ ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ನಾವು ಯೇಸು ಸ್ವಾಮಿನ ಏನಾದರೂ ಧಿಕ್ಕಾರ ಮಾಡಿದ್ದಾದರೆ, ಉಲ್ಲಂಘನೆ ಮಾಡಿದ್ದಾದರೆ, ಆಲಸ್ಯ ಮಾಡಿದ್ದಾದರೆ ನಮಗೆ ಆತನೇನು ತೋರಿಸಲ್ಲ? ಮಾರ್ಗ ತೋರಿಸಲ್ಲ. ಯಾಕಂದರೆ ಮಧ್ಯಸ್ಥನು ನಾವು ಬೇಡಿದ್ದನ್ನು ತಂದೆಯ ಬಳಿಗಲ್ಲಿ ವಿಜ್ಞಾಪನೆ ಮಾಡ್ತಾನೆ, ನಮಗೆ ದಾರಿಯನ್ನು ತೋರಿಸ್ತಾನೆ. ಒಂದು ವೇಳೆ ನಾವು ವಾಕ್ಯಾನುಸಾರವಾಗಿ ನಡೆದಿಲ್ಲ ಅಂತಂದರೆ ನಾವು ದಾರಿ ತಪ್ಪಿದ್ರೂ ತಪ್ಪೋದು ಹೇಳೋಕ್ಕಾಗಲ್ಲ. ಬೇರೆ ದಾರಿಗೆ ಹೋಗ್ಬೋದು. ಯಾರ ದಾರಿ ಅದು? ಸೈತಾನನ ದಾರಿ. ಆ ದಾರಿಗೆ ಹೋದರೆ ನಾವು ಎಲ್ಲಿಗೆ ಹೋಗ್ತೀವಿ? ನರಕಕ್ಕೆ ಹೋಗೋದು. ಅದಕ್ಕೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತದಾನೆ ಪ್ರಿಯರೇ. ಏನಂತ ಹೇಳ್ತದಾನೆ ಇಲ್ಲಿ? ಇನ್ನೂ ಸರಿ ಹೋದ್ರ ಮಾತನ್ನ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತ. ಇದು ರಕ್ಷಣೆ ಹೊಂದಿ ಎಲ್ಲಿಗೆ ಸೇರ್ಬೇಕಂತೆ? ಎಲ್ಲಿಗೆ ಸೇರಬೇಕು? ತಂದೆ ಬಳಿಗೆ ಸೇರ್ಬೇಕು ನಾವೆಲ್ಲರೂ. ಅಲ್ಲಿಗೆ ಸೇರ್ಬೇಕಂದ್ರೆ ಮಧ್ಯಸ್ಥನನ್ನು ನಾವು ಯಾವತ್ತೂ ಬಿಡಬಾರ್ದು. ಮಧ್ಯಸ್ಥನಂದ್ರೆ ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನಂದ್ರೆ ಯಾರು? ವಾಕ್ಯ. ವಾಕ್ಯ ಅಂದರೆ ಯಾರು? ಸತ್ಯ. ಆ ಸತ್ಯವನ್ನು, ವಾಕ್ಯವನ್ನು ನಾವು ಬಿಟ್ಟು ಮಧ್ಯಸ್ಥನನ್ನು ಅಂದರೆ ನಮಗೆ ದಾರಿ ತೋರಿಸುವಂಥ ಯೇಸು ಕ್ರಿಸ್ತನನ್ನು ನಾವು ಬಿಟ್ಟು ನಾವು ಉಲ್ಲಂಘನೆ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲಿಗೆ ಸೇರ್ತೀವಿ? ನರಕಕ್ಕೆ ಸೇರ್ತೀವಿ. ಆ ರೀತಿ ಆಗಬಾರ್ದು. ನೆಕ್ಸ್ಟ್ ಇನ್ನೊಂದು ವಚನ ಓದಿಕೋಣ ಪ್ರೇರೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ ಓದ್ರಿ. ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡಂಥ
ಬುದ್ಧಿ ಉಳ್ಳಂಥ ಮನುಷ್ಯರಾಗಿ ಸಭೆಯಾಗಿ ಸೇರುವಂಥ ನಾವುಗಳು ಯೌವನಸ್ಥರು ಪ್ರತಿಯೊಬ್ಬರು ಕೂಡ ಹಾಗಿರಬೇಕು. ಅಲ್ಲಿ ಹೇಳ್ತಾ ಇದೆ ವಾಕ್ಯ ಏನಂತ, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳ ಪ್ರಕಾರ ನಡೆಯುವವರು. ಎಂಥ ಜಾಗದಲ್ಲಿ ಮನೆ ಕಟ್ಟಿದಂತಿರ್ತಾರೆ? ಬಂಡೆ ಮೇಲೆ. ಬಂಡೆ ಮೇಲೆ ಮನೆ ಕಟ್ಟಿದರೆ ಏನಾಗ್ತದೆ? ಬಲವಾಗಿ ನಿಲ್ತದೆ. ಭಾಸ್ಕರಣ್ಣ ನಮಗೆ ಲಾಸ್ಟ್ ಟೈಮ್ ಒಂದು ವಿಷಯ ಹೇಳಿದ್ರು. ಗುಂತಗಲಲ್ಲಿ ಅದೇ ಜಾಗ ತೊಗೊಂಡ ಜಾಗದಲ್ಲಿ ಚರ್ಚ್ ಬಿಲ್ಡಿಂಗು ಒಂದು ಶೆಡ್ ಹಾಕಿ ರೆಡಿ ಮಾಡಬೇಕು ಅಂತ ಹೇಳಿದ್ರು. ಅದರಲ್ಲಿ ಒಂದು ವಿಷಯ ಹೇಳಿದ್ರು, ಒಳಗೆ ಆಳ ತೊಡೆದ್ರೆ ಬಂಡೆ ಬರ್ತದಪ್ಪ ಅಂತ ಹೇಳಿದ್ರು. ಬಂಡೆ ಬಂದರೆ ತೊಂದರೆ ಆಗ್ತದಲ್ಲ ಅಂದ್ವಿ ನಾವು. ಏನಪ್ಪ ಎಂಥ ಮಾತು ಹೇಳ್ತೀನಿ ನಾನು, ಆ ಬಂಡೆ ತೊಡೆದ್ರೆ ಬಂಡೆ ಬಂದರೆ ಇನ್ನೂ ಬುನಾದಿ ಚೆನ್ನಾಗಿ ಬೀಳ್ತದೆ ಅಂತ ಹೇಳಿದ್ರು. ಸೊ ನಾವು ಕೂಡ ಅಷ್ಟೇ, ಆ ಬಂಡೆ ಮೇಲೆ ಮನೆಯನ್ನು ಕಟ್ಟಿದಾಗ ಅದು ಶಾಶ್ವತವಾಗಿ ನಿಲ್ತದೆ. ಇವತ್ತು ನಾವುಗಳು ಕೂಡ ಅಷ್ಟೇ. ಯೇಸುಸ್ವಾಮಿ ಹೇಳ್ತದಾನೆ ಇಲ್ಲಿ, ಯೇಸುಸ್ವಾಮಿ ಹೇಳಿದಂಥ ಮಾತುಗಳನ್ನು ಮತ್ತಾಯನು ತನ್ನ ಸುವಾರ್ತೆಯಲ್ಲಿ ಹೇಳ್ತದಾನೆ. ಏನು ಹೇಳ್ತದನಂದರೆ, ಆದದರಿಂದ ಈ ನನ್ನ ಮಾತುಗಳು ಕೇಳಿ ಅವುಗಳಂತೆ ನಡೆಯುವನು ಬಂಡೆ ಮೇಲೆ ಮನೆ ಕಟ್ಟುವವನಂತ ಹೇಳ್ತಾನೆ. ಆತನ ಮಾತುಗಳು ಯಾವೇ ಆಗಿರಲಿ, ನಮ್ಮ ಜೀವನಕ್ಕೆ ಬೇಜಾರೇ ಆಗಿರಲಿ, ಮನಸ್ಸಿಗೆ ತಾಪ ಆಗಿರಲಿ, ಮನಸ್ಸಿಗೆ ನೋವೇ ಆಗಿರಲಿ, ನಮ್ಮ ಜೀವನಕ್ಕೆ ಭಾಳ ಧಕ್ಕೆನೂ ಆಗಿರಲಿ, ಆದರೆ ಅವುಗಳನ್ನೇನು ಮಾಡಬೇಕಂತೆ? ಅನುಸರಿಸಿ ನಡೆಯುವುದರಿಂದ ಬಂಡೆ ಮೇಲೆ ಮನೆ ಕಟ್ಟಿದಂತೆ ಇರ್ತದೆ. ಇವತ್ತು ಮನಸ್ಸಿಗೆ ಬೇಜಾರಾಗ್ಬೋದು, ಇವತ್ತು ನೋವು ಆಗ್ಬೋದು, ನಾಳೆ ಅವಮಾನವೂ ಆಗ್ಬೋದು, ಆದರೆ ಯೇಸುಸ್ವಾಮಿ ಎರಡನೇ ಬರುಣಿಕೆಯಲ್ಲಿ ಬಂದಾಗ ಆ ಮನೆ ಏನಾಗಿರ್ತದೆ? ಶಾಶ್ವತವಾಗಿ ನಿಂತಿರ್ತದೆ. ಮನುಷ್ಯರಿಂದ ಅವಮಾನ ಆಗ್ಬೋದು, ನಿಂದನೆಗಳು ಬರ್ಬೋದು, ಇಲ್ಲ ಸಲ್ಲದಂಥ ಕೆಟ್ಟವನ್ನು ಓಡಿಸ್ಬೋದು, ಆದರೆ ನೀನು ಅಷ್ಟೆಲ್ಲ ಹೊತ್ತುಕೊಂಡು ಕಟ್ಟಿದಂಥ ಮನೆ ಏನಾಗಿರ್ತದೆ? ಅದು ಶಾಶ್ವತವಾಗಿ ನಿಂತಿರ್ತದೆ. ಸೊ ನಾವುಗಳು ಕೂಡ ಅಷ್ಟೇ ಪ್ರಿಯ ಆತ್ಮೀಯ ಸಹೋದರರೇ, ನಾವು ಬಂಡೆ ಮೇಲೆ ಮನೆ ಕಟ್ಟೋರಾಗಿರಬೇಕು. ಮುಖ್ಯವಾಗಿ ದೇವರ ಮಾತುಗಳನ್ನು ಅವಲಂಬಿಸಿ ನಡಿಬೇಕು. ನೆಕ್ಸ್ಟ್ ಇನ್ನೊಂದು ವಚನ, ಕೊನೆಯ ವಚನ, ಲಾಸ್ಟ್. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಓದ್ರಿ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಇಷ್ಟೇ ನಾವು ತಿಳ್ಕೊಳ್ಬೇಕಾಗಿರೋದು. ನಾವು ಪವಿತ್ರ ಆತ್ಮನ ಮುದ್ದೆಯನ್ನು ಹೊಂದಿಕೊಂಡಿವಿ. ಹೇಗೆ ಹೊಂದ್ಕೊಂಡಿವಿ? ಸತ್ಯದ ಮೂಲಕ. ಸತ್ಯ ಅಂದರೆ ದೇವರ ವಾಕ್ಯ. ಆ ವಾಕ್ಯದ ಮೂಲಕ ನಾವು ಏನು ಮಾಡಿದ್ವಿ? ಸುವಾರ್ತೆಯನ್ನು ಕೇಳಿದ್ವಿ. ಆ ಸುವಾರ್ತೆಯಿಂದ ರಕ್ಷಣೆ ಹೊಂದಿಕೊಂಡಿವಿ. ಆ ರಕ್ಷಣೆ ಹೊಂದಿಕೊಳ್ಳೋದಕ್ಕಿಂತ ಮುಂಚೆ ದೇವರ ಮೇಲೆ ನಂಬಿಕೆಯನ್ನು ಇಟ್ಟಿವಿ. ಹೌದಿಲ್ಲ? ಇಷ್ಟೆಲ್ಲ ಮಾಡಿದಂಥ ನಾವು ಈಗ ಯಾರನ್ನು ಹೊಂದಿಕೊಂಡಿದ್ವಿ? ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ವಿ. ಈಗ ನಮ್ಮ ಹೃದಯದಲ್ಲಿ ಯಾರು ವಾಸ ಮಾಡ್ತಿದ್ದಾರೆ? ಪರಿಶುದ್ಧಾತ್ಮನ ವಾಸ ಮಾಡ್ತದನ. ಆತನ ಮುದ್ರೆಯನ್ನು ನಾವು ಹೊಂದಿಕೊಂಡಿವಿ. ಆತನ ಮುದ್ರೆಯನ್ನು ಹೊಂದಿಕೊಂಡಂಥ ನಾವುಗಳು ಸತ್ಯದ ಮೂಲಕವಾಗಿ ನಮ್ಮ ಬಾಧ್ಯತೆಗಳನ್ನು ನಾವು ಹೊಂದಿಕೊಳ್ಬೇಕು. ಪವಿತ್ರಾತ್ಮನ ಒಳಗಡೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಸೊ ನೀನೇನು ಮಾಡು? ಪ್ರಾರ್ಥನೆ ಮಾಡು, ಹಾಡುಗಳಾಡು, ಕ್ರೈಸ್ತರ ಸಹವಾಸದಲ್ಲಿ ಸೇರು, ಮತ್ತು ಸತ್ಯದ ಸುವಾರ್ತೆಯನ್ನು ಬೋಧಿಸು, ನಶಿಸಿ ಹೋಗುವಂಥ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಸೇರಿಸು ಎಂಬುದಾಗಿ ಒಳಗಡೆ ಆತ್ಮನು ಏನು ಮಾಡ್ತದನಲ್ಲಿ? ಪ್ರಶ್ನೆ ಮಾಡ್ತದನ. ಅದಕ್ಕೆ ದೇವರು ನಮ್ಮ ಹೃದಯದೊಳಗಡೆ ಇಟ್ಟಿರೋದು. ಪರಿಶುದ್ಧ ಆತ್ಮನ ನಮ್ಮ ಹೃದಯದೊಳಗಡೆ ಇದ್ದಿದ್ದೆ ಆದರೆ ಖಂಡಿತವಾಗಲೂ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ? ಕೆಟ್ಟದ್ದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಮಾಡಬಾರ್ದೆಂಬುದಾಗಿ ದೇವರು ಸತ್ಯದ ಮೂಲಕ ನಮ್ಮನ್ನು ಜವಾಬ್ದಾರಿಗೆ ಕರ್ಕೊಂಡು ಬಂದಿದ್ದಾನೆ. ಅಂದರೆ ತನ್ನ ವಾಕ್ಯದ ಮೂಲಕವಾಗಿ ಎಷ್ಟೋ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಮರೆತು ಯಾವತ್ತೂ ಜೀವಿಸಬಾರ್ದು. ಅದನ್ನು ಜೀವಿಸೋದಾದರೆ ದೇವರ ಕೋಪಕ್ಕೆ, ದೇವರು ಕೊಡುವಂಥ ಶಿಕ್ಷೆಗೆ ನಾವು ಪಾತ್ರರಾಗ್ತೀವಿ. ಲಾಸ್ಟ್ ನನ್ನದೊಂದು ಸಲಹೆ, ಈ ಜನ್ರೇಷನ್ನಲ್ಲಿರುವಂಥ ಯೌವನಸ್ಥರು ಬಹಳ ಎಚ್ಚರಿಕೆ ಆಗಿರಬೇಕು. ಬರೀ ಯೌವನಸ್ಥರು ಮಾತ್ರ ಅಲ್ಲ, ಸ್ತ್ರೀ ಪುರುಷರು ಎಲ್ಲರೂ ಕೂಡ, ತಂದೆ ತಾಯಿಗಳು ಕೂಡ. ಸೋದರ ಭಾಸ್ಕರಣ್ಣವ್ರು ಹೇಳಿದ್ರು ಇಷ್ಟೊತ್ತು, ತಂದೆ ತಾಯಿಗಳ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಎಲ್ಲ ವಿಷಯಗಳಲ್ಲಿ ಹೇಳಿದ್ರು. ಇವತ್ತಿನ ದಿನಗಳಲ್ಲಿ ನೀವು ಭಾಳ ಯೋಚನೆ ಮಾಡಿರಿ, ಮಕ್ಕಳನ್ನು ದೇವರ ವಾಕ್ಯದಲ್ಲಿ ನಡೆಸ್ರಿ. ಏನು ಮಾಡಬೇಕು? ಮಕ್ಕಳನ್ನು ದೇವರ ವಾಕ್ಯದಲ್ಲಿ ನಡೆಸಬೇಕು. ಈ ಲೌಕಿಕವಾದಂಥ ವಿಷಯದಲ್ಲಿ ಒಂದು ಮಾತಿದೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ. ಬಗ್ತದೇನಮ್ಮ? ನಿಮ್ಮ ಮಕ್ಕಳು 20 ವರ್ಷ ದಾಟಿದ ಮೇಲೆ ನಿಮ್ಮ ಮಾತನ್ನು ಕೇಳ್ತಾರಾ? ಕೇಳಲ್ಲಲ್ಲ. ಅದಕ್ಕೆ ಯೋಚನೆ ಮಾಡಿರಿ, ನಿಮ್ಮ ಮಕ್ಕಳನ್ನು ದೇವರ ವಾಕ್ಯದ ಕಡೆಗೆ ನಡೆಸ್ರಿ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತಂದರೆ ನೀವೇ ಏನು ಮಾಡ್ತಾಯಿದ್ರಲ್ಲಿ? ಮಕ್ಕಳನ್ನು ಹಾಳು ಮಾಡ್ತಾಯಿದ್ರಿ. ಆ ರೀತಿ ಮಾಡಬಾರ್ದು. ಪ್ರಯತ್ನ ಮಾಡಿರಿ ಮಕ್ಕಳನ್ನು ದೇವರ ಸಂಧಾನಕ್ಕೆ ತರೋದಕ್ಕೆ. ಬಂದರೆ ಸಂತೋಷ, ಬಂದಿಲ್ಲ ಅಂದರೆ ನರಕಕ್ಕೆ ಹೋಗ್ತಾರೆ. ಯಾರೇನು ಮಾಡೋಕ್ಕಾಗಲ್ಲ.
ಯೇಸುಸ್ವಾಮಿ ಕೆಲವು ವಾಕ್ಯದ ವಿಷಯದಲ್ಲಿ ಹೇಳ್ದ, ಬಿತ್ತುವನು ಬಿತ್ತುವುದಕ್ಕೆ ಹೊರಟ, ಅವನು ಬಿತ್ತುವಾಗ ಕೆಲವು ಬೀಜ ಎಲ್ಲಿ ಬಿದ್ದುವ? ದಾರಿ ಮಗ್ಲಲ್ಲಿ ಬಿದ್ದು. ಇನ್ನೂ ಕೆಲವು ಬೀಜ ಬಂಡೆ ನೆಲದ ಮೇಲೆ ಬಿದ್ದು. ಇನ್ನೂ ಕೆಲವು ಬೀಜ ಮುಳ್ಳುಗಡಿಗಳಲ್ಲಿ ಬಿದ್ದು. ಇನ್ನೂ ಕೆಲವು ಬೀಜ ಒಳ್ಳೆ ನೆಲದ ಮೇಲೆ ಬಿದ್ದು. ನಿಮ್ಮ ಮಗನ ನಿಮ್ಮ ಮಾತನ್ನು ಕೇಳಿ ದೇವರ ಸಂಧಾನಕ್ಕೆ ಬಂದರೆ ಯಾವ ಬೀಜ ಬಿದ್ದಂಗೆ ಆಗ್ತಾನೆ? ಒಳ್ಳೆ ನೆಲದಲ್ಲಿ ಬಿದ್ದಂಥ ಬೀಜದ ಹಾಗೆ ನಿಮ್ಮ ಮಕ್ಕಳಾಗ್ತಾರೆ. ಇಲ್ಲ ಕೆಲವು ದಿನ ಬಂದು ಬಿಟ್ಬಿಟ್ರೆ ಅಂದರೆ ಅವ್ರ ಹೃದಯದಲ್ಲಿ ದೇವ್ರ ವಾಕ್ಯ ಬಂದು ಏನಾಗಿರ್ತೈತೆ? ಕಿತ್ಕೊಂಡು ಹೋಗಿರ್ತದೆ ಸೈತಾನ. ಇನ್ನೂ ಕೆಲವು ದಿನ ಬಂದ್ರಪ್ಪ, ಏನೋ ಸಮಸ್ಯೆ ಆಯಿತು, ದೇವ್ರ ವಾಕ್ಯ ಹೇಳ್ತಿರ್ತಾರೆ ಬೋಧಕರು, ದೊಡ್ಡವರು, ಹಿರಿಯರು, ಏನಂತ? ಹಿಂಗಿರ್ಬೇಕು, ಹಿಂಗಿರ್ಬೇಕು, ಯಾವನಸ್ತನೋ, ಎಚ್ಚರಿಕೆ ಆಗಿರ್ಬೇಕು, ಹಿಂಗಿರ್ಬೇಕು, ಕಟಿಂಗ್ ಚೇಂಜ್ ಮಾಡ್ಕೋ, ಡ್ರೆಸ್ ಚೇಂಜ್ ಮಾಡ್ಕೋ, ಇವಾಗ ಹೇಳಿದ್ರಲ್ಲ. ಆ ರೀತಿ ಎಚ್ಚರಿಕೆಯ ಮಾತುಗಳಾದಾಗ ಜೀವನದಲ್ಲಿ ಕೆಲವು ಅಡಚಣೆಗಳು ಏನಾಗ್ತವೆ? ಅಡಚಣೆಗಳು, ಒತ್ತಡಗಳಾದಾಗ, ಅಥವಾ ಮನೆಯಲ್ಲಿ ಕೆಲವು ಸಮಸ್ಯೆಗಳು ಬಂದಾಗ ಆವಾಗ ಏನು ಮಾಡ್ತಾನೆ? ಯಾವನಸ್ತನೋ ದೇವರನ್ನು ಬಿಟ್ಟು ಬಿಡ್ತಾನೆ. ಇನ್ನೂ ಕೆಲವೊಂದು ವಿಷಯ ಇದೆ ಅದರಲ್ಲಿ. ಅವನು ಬೆಳೀತಾ 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 ಹಣವನ್ನಾಗಲಿ ನೋಡ್ಬೋದು, ಐಶ್ವರ್ಯವನ್ನಾಗಲಿ ನೋಡ್ಬೋದು, ಆವಾಗಲೂ ದೇವ್ರನ್ನ ಬಿಡುವಂಥ ಅವಕಾಶ ಇರ್ತದೆ. ಆದರೆ ಕೊನೆಯದಾಗಿ 4ನೇ ವಿಷಯ ಅಂದರೆ, ಒಳ್ಳೆಯ ನೆಲದ ಮೇಲೆ ಬಿದ್ದಂಥ ಬೀಜ 100% ಏನಾಗ್ತದೆ? ಫಲ ಕೊಡ್ತದೆ. ನಿಮ್ಮ ಮಕ್ಕಳನ್ನು ನೀವು 100% ಫಲ ಕೊಡುವಂಥ ಮಕ್ಕಳನ್ನಾಗಿ ಮಾಡ್ಬೇಕಂದ್ರೆ ಮೊದಲು ನೀವೇನು ಮಾಡಬೇಕು? ನೀವು ಹೇಗೆ ಬರ್ತಾ ಇದ್ದೀರ ದೇವರ ಸನ್ನಿಧಿಗೆ, ನಿಮ್ಮ ಮಕ್ಕಳನ್ನು ಯೌವನಸ್ಥರನ್ನು ಕರ್ಕೊಂಬರ್ರಿ. ಯಾಕೆಂದರೆ ಸೋದರ ತಿಮೋತಿ ಹೇಳ್ದಾಗೆ ಜನ್ರೇಷನ್ ಸರಿಯಿಲ್ಲ. ಏನು ಸರಿಯಿಲ್ಲಮ್ಮ? ಹೊಸಪೇಟೆ ಭಾಳ ದೊಡ್ಡ ಸಿಟಿ ಇದೆ. ನಮಗೆ ಆಚರಿದ ನೋಡಿದ್ರಿ, ಅವ್ರು ಹಾಕೋಂಥ ಬಟ್ಟೆ, ಓಡಾಡುವಂಥ ಜಾಗ, ತಿನ್ನೋಂಥ ಫುಡ್ಡು, ಅವ್ರ ಸ್ಟೈಲು, ಅಬ್ಬಬ್ಬಬ್ಬ ನೋಡ್ತಾ ಇದ್ರೆ ನಮಗೆ ಕಣ್ಣು ತಿರುತ್ತದ ಇಲ್ಲಿ. ಈ ರೀತಿ ಜನ್ರೇಷನ್ ಭಾಳ ಕೆಟ್ಟದಾಗಿದೆ. ನಿಮ್ಮ ಮಕ್ಕಳಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ ಯೌವನಸ್ಥರಿದ್ದರೆ ಮೊದಲು ನೀವೇನು ಮಾಡಬೇಕು? ಅವ್ರನ್ನ ದೇವರ ಸಹವಾಸದಲ್ಲಿ ಸೇರಿಸ್ಬೇಕು. ಮುಖ್ಯವಾಗಿ ಹಿರಿಯರ ಹತ್ರ ಸೇರಿಸ್ರಿ, ಅನುಭವಸ್ಥರ ಹತ್ರ ಸೇರಿಸ್ರಿ. ಅವ್ರ ಮೂಲಕ ದೇವ್ರ ವಾಕ್ಯಗಳು ಸಿಗುತ್ತವೆ, ಸಲಹೆಗಳು ಸಿಗುತ್ತವೆ. ನಿಮ್ಮ ಮಕ್ಕಳ ಜೀವಿತ ಒಳ್ಳೆ ಫಲವತ್ತಾದಂಥ ಜೀವಿತ ಆಗ್ತದೆ ಎಂಬುದಾಗಿ ಹೇಳುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತಾ, ಎಲ್ಲರೂ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಸೋದರ ಭಾಸ್ಕರನವ್ರಿಗೂ ಎಲ್ಲರಿಗೂ ವಂದನೆಗಳು.